16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದೆ ಸರ್ಕಾರ. ಸರ್ಕಾರದ ನಿರ್ಧಾರ ಜಾರಿಗೆ ತರೋದೇ ಶಿಕ್ಷಣ ಇಲಾಖೆ ಮುಂದೆ ದೊಡ್ಡ ಸವಾಲಾಗಿದೆ. ಮಕ್ಕಳ ಮೊಬೈಲ್ ಬಳಕೆ ಬಗ್ಗೆ ಶಿಕ್ಷಣ ಇಲಾಖೆ ಮಾರ್ಗಸೂಚಿ ತರೋದಕ್ಕೆ ತಯಾರಿ ನಡೆಸಿದೆ. ಈಗಾಗಲೇ ಆಸ್ಟ್ರೇಲಿಯಾದಲ್ಲಿ ಜಾರಿಗೆ ತಂದಿರುವ ಕಾನೂನಿನ ಬಗ್ಗೆ ಅಧ್ಯಯನ ನಡೆದಿದೆ. ಆಸ್ಟ್ರೇಲಿಯಾದಲ್ಲಿ ಮಕ್ಕಳಿಂದ ಸಾಮಾಜಿಕ ಜಾಲತಾಣ ಬಳಕೆ ನಿಷೇಧ ಇದೆ. ಆಸ್ಟ್ರೇಲಿಯಾದಲ್ಲಿ ಯಶಸ್ವಿಯಾಗಿ ಕಾನೂನನ್ನ ಜಾರಿಗೆ ತಂದಿರೋದರ ಬಗ್ಗೆ ಅಧ್ಯಯನ ನಡೆದಿದೆ. ಶೀಘ್ರದಲ್ಲೇ ರಾಜ್ಯದಲ್ಲೂ ತಜ್ಞರ ಕಮಿಟಿ ರಚನೆಗೆ ಶಾಲಾ ಶಿಕ್ಷಣ ಇಲಾಖೆ ಸಿದ್ಧತೆ ನಡೆಸಿದೆ. ಐಟಿಬಿಟಿ ಇಲಾಖೆ ಜೊತೆಗೂಡಿ ತಜ್ಞರ ಸಮಿತಿಯನ್ನ ಶಿಕ್ಷಣ ಇಲಾಖೆ ರಚನೆ ಮಾಡಲಿದೆ. ಮನೋವೈದ್ಯರು, ಶಾಲಾ ಶಿಕ್ಷಣ ಇಲಾಖೆ, ಐಟಿಬಿಟಿ ಇಲಾಖೆ, ಸೈಬರ್ ತಜ್ಞರ ಸಮಿತಿಯನ್ನ ರಚಿಸಲಾಗುತ್ತೆ. ಸರ್ಕಾರ 16 ವರ್ಷದ ಕೆಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದೆ. ಈಗ ಶಿಕ್ಷಣ ಇಲಾಖೆಯ ಮುಂದೆ ಸಾಕಷ್ಟು ಸವಾಲುಗಳಿದೆ. ಶಿಕ್ಷಣ ಇಲಾಖೆ ಮುಂದಿರುವಂತಹ ಸವಾಲುಗಳು ಏನೇನು ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ನಗರ ಪ್ರದೇಶದ ಮಕ್ಕಳು ಹೆಚ್ಚಾಗಿ ಇಂಟರ್ನೆಟ್ ಬಳಕೆ ಮಾಡ್ತಾ ಇರ್ತಾರೆ. ಶಾಲೆಗಳಿಂದ ಆನ್ಲೈನ್ ಕ್ಲಾಸ್ಗಳಿಗೆ ಮಕ್ಕಳ ಇಂಟರ್ನೆಟ್ ಬಳಕೆ ಆಗುತ್ತೆ. ಶಾಲೆಯ ಆಡಳಿತ ಮಂಡಳಿಯಿಂದಲೇ ವಾಟ್ಸಪ್ ಗ್ರೂಪ್ಗಳು ನಿರ್ಮಾಣ ಆಗಿದೆ. ಬೇರೆ ಬೇರೆ ವಿಷಯ ತಿಳ್ಕೊಳ್ಳೋದಕ್ಕೂ ಮಕ್ಕಳು ಇಂಟರ್ನೆಟ್ನ ಉಪಯೋಗ ಮಾಡ್ಕೋತಾರೆ. ಪೋಷಕರ ಮೊಬೈಲ್ನಲ್ಲೇ ಆಪ್ಗಳನ್ನ ಡಿಲೀಟ್ ಮಾಡಿಸ್ಬೇಕೀಗ. ಮಕ್ಕಳು ಅತಿ ಹೆಚ್ಚು ಬಳಕೆ ಮಾಡುವಂತಹ ಆಪ್ ನಿಷೇಧ ಮಾಡೋದು, ಇನ್ಸ್ಟಾ, ಫೇಸ್ಬುಕ್ ಸೇರಿದಂತೆ ಇತರೆ ಆಪ್ಗಳಲ್ಲಿ ಮಕ್ಕಳ ಅಕೌಂಟ್ ಅನ್ನ ಡಿಲೀಟ್ ಮಾಡೋದು, ಆದಷ್ಟು ಆನ್ಲೈನ್ನಿಂದ ಮಕ್ಕಳನ್ನ ದೂರ ಇಡೋದರ ಬಗ್ಗೆ ಚಿಂತನೆ ನಡೆದಿದೆ. ತಜ್ಞರ ಜೊತೆ ಸುದೀರ್ಘ ಚರ್ಚೆ ನಡೆಸಿ ಶಿಕ್ಷಣ ಇಲಾಖೆ ಕಾನೂನನ್ನ ರೂಪಿಸಲಿದೆ. ಈ ಬಗ್ಗೆ ಪೋಷಕರು ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಈಗ ಮಾಡಿರೋ ಕೆಲಸ ಒಂದು ಒಳ್ಳೆ ಕೆಲಸನೇ. ಮೊಬೈಲ್ ನೋಡ್ಕೊಂಡು ಕೂತ್ಕೊತಾರೆ, ಹೇಳಿದ ಮಾತು ಕೇಳಲ್ಲ, ಓದೋದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಮಾಡಿರೋ ಕೆಲಸ ಒಳ್ಳೆ ಕೆಲಸನೇ. ನಿಜವಾಗ್ಲೂ ಇದು ಸಕ್ಸಸ್ ಆದರೆ ಮಕ್ಕಳಿಗೆಲ್ಲ ಒಳ್ಳೆ ಇದು ಬುದ್ಧಿನೂ ಚೆನ್ನಾಗಿ ಬರುತ್ತೆ. ಮಕ್ಕಳೆಲ್ಲ ಟೀಚರ್ಸು ಸ್ಕೂಲಲ್ಲೆಲ್ಲ ತುಂಬ ಅವರಿಗೆ ಎನ್ಕರೇಜ್ ಮಾಡಬೇಕು. ಆನ್ಲೈನ್ ಅಲ್ಲ ಆಫ್ಲೈನಲ್ಲೇ ಇಟ್ಕೊಂಡ್ಬಿಟ್ಟು ಬುಕ್ ಓದಿ, ಲೈಬ್ರರಿ ರೆಫರ್ ಮಾಡಿ ಅಂಥದ್ದೆಲ್ಲ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಪೇರೆಂಟ್ಸ್ ಎನ್ಕರೇಜ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಪೇರೆಂಟ್ಸ್ ಮತ್ತು ಕಾಲೇಜಲ್ಲಿ ಸ್ಕೂಲಲ್ಲಿ ಟೀಚರ್ಸ್ ಅವರಿಗೆ ಎನ್ಕರೇಜ್ ಮಾಡಬೇಕು. ಇದೊಂದು ಒಳ್ಳೆಯ ವಿಚಾರ. ತುಂಬ ಸಂತೋಷ ಆಯಿತು ಇದನ್ನು ಕೇಳ್ಕೊಂಡು. ಖುಷಿನೇ ಆಗುತ್ತೆ. ಮೊಬೈಲು ಬ್ಯಾನ್ ಮಾಡಿರೋದ್ರಿಂದ ಮಕ್ಕಳು ತುಂಬ ಹಾಳಾಗ್ತಾ ಇದ್ದಾರೆ. ಗಮನ ಇರಲ್ಲ, ನಾವು ಹೇಳಿದ ಮಾತು ಅವ್ರು ಕೇಳಲ್ಲ. ಖುಷಿ ಆಗುತ್ತೆ ಅಂದರೆ ಅದು ಬರಬೇಕು, ಜಾರಿಗೆ ಬರಬೇಕಷ್ಟೇ. 16 ವರ್ಷದ ಹುಡುಗರಿಗೆ ಏನು ಮೊಬೈಲನ್ನು ಬ್ಯಾನ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸನ್ನು ಏನು ಸ್ಟಾಪ್ ಮಾಡಿದ್ದಾರೆ, ಇದು ನಾವು ಈ ರಾಜ್ಯ ಸರ್ಕಾರಕ್ಕೆ ಒಂದು ಒಳ್ಳೆ ಸ್ಟೆಪ್ ಅಂತ ಹೇಳ್ಬೋದು. ಅದಾಗುವಂಥ ಇನ್ಫ್ಲೂಯೆನ್ಸು ಇದು 16ರಿಂದ ಏನು ಏಜ್ ಇತ್ತೋ ಅದಕ್ಕೊಂದು ಒಳ್ಳೆ ಫುಲ್ ಸ್ಟಾಪ್ ಕೊಟ್ಟಿದೆ ಅಂತ ಹೇಳಿ ನನಗನ್ಸುತ್ತೆ. ಸರ್ ಅದೊಂದು ಚಲೋ ಯೋಜನೆ ಅಂತ ನಾ ಹೇಳ್ತೀನಿ ಸರ್. ಎದಕ್ಕಂತಂದ್ರೆ 16 ವಯಸ್ಸಿದಾಗ ನಾನು ಮೊಬೈಲ್ ನೋಡ್ತಿದ್ದೆ. ಆ ಟೈಮ್ನಾಗ ಮೊಬೈಲ್ ಎಡಿಕ್ಟ್ ಭಾಳ ಆಗಿ ನಮ್ಮ ಸ್ಟಡೀಸ್ ಮೇಲೆ ಭಾಳ ಪ್ರಾಬ್ಲಮ್ ಆತ. ಕೊರೋನಾ ಬ್ಯಾಚ್ ಅಂತ ಬಂದಾಗ ನಾವು ಮೊಬೈಲ್ ಆನ್ಲೈನ್ ಕ್ಲಾಸಸ್ ಇದ್ದಿದ್ರ ಸಂಬಂಧ ಮೊಬೈಲ್ ಎಲ್ಲ ತಗೊಂಡ್ವಿ. ಅದಾದ್ಮ್ಯಾಗ ಮೊಬೈಲ್ ಎಡಿಕ್ಷನ್ ನಮಗೆ ಭಾಳ ಆತ. ಆನ್ಲೈನ್ ಪ್ಲಾಟ್ಫಾರ್ಮ್ನಾಗ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ ಮಾಡ್ಕೊತ ಕುಂದ್ರತಾರ. ಅದ್ರ ಸಂಬಂಧ ಅವರು ಓದು ಅಭ್ಯಾಸ ಕಡೆ ಎಲ್ಲ ಗಮನ ಕೊಡಾತಿಲ್ಲ, ಊಟದ ಕಡೆ ಗಮನ ಕೊಡಾಕತ್ತಿಲ್ಲ. ಹಿಂಗಾಗಿ ಅದೊಂದು ಚಲೋ ಪ್ಲಾಟ್ಫಾರ್ಮ್ ಅಂತ ನಾ ಹೇಳ್ತೀನಿ. ನಾವು ಕೊರೋನಾ ಬ್ಯಾಚ್ನಲ್ಲಿ ಬರೀ ಫೋನ್ನಲ್ಲೇ ಆನ್ಲೈನ್ ಕ್ಲಾಸ್ ಎಲ್ಲ ಕೇಳಿ ಎಕ್ಸಾಮ್ ಬರ್ರಿ. ಸೊ ಅವಾಗ ನಾವೆಲ್ಲ ಅಡಿಕ್ಟ್ ಆಗಿದ್ದು ಭಾಳ ಫೋನಿಗೆ. ಅದ್ರಲ್ಲಿ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಎಲ್ಲ ನಮಗೆ ಭಾಳ ಸೆಳೀತಿತ್ತು. ಅಂದರೆ ರೀಲ್ಸ್ ಅವೆಲ್ಲ ನೋಡ್ಕೋತಾ ಬರೀ ಅದಕ್ಕೆ ಅಡಿಕ್ಟ್ ಆಗ್ತಿದ್ವಿ. ಸೊ ಅದರಿಂದ ಈ ಯೋಜನೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಾರೆ. ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಅದು ಸೋಷಿಯಲ್ ಮೀಡಿಯಾದಿಂದ ಮೆಂಟಲ್ ಪ್ರೆಷರು, ಆಮೇಲೆ ಹುಡುಗರು ಓದೋದಕ್ಕೆ ಕಡಿಮೆ ಮಾಡಿದ್ದರು. ಅದರಿಂದ ಇನ್ನೊಂದು ಏನಂತಂದರೆ ತಂದೆ ತಾಯಿ ಹಾಗೂ ಹುಡುಗರ ನಡುವೆ ತುಂಬ ಮನೇಲಿ ಗಲಾಟೆ ಆಗ್ತಿತ್ತು ಮೊಬೈಲ್ ಯೂಸೇಜ್ ಬಗ್ಗೆ. ತುಂಬ ಮಾನಸಿಕ ಒತ್ತಡ ಆಗ್ತಿತ್ತು, ಅದೆಲ್ಲ ಕಡಿಮೆ ಆಗುತ್ತೆ. ಇದರಿಂದ ಒಳ್ಳೆಯದಾಗುತ್ತೆ ಅಂತ ನಮ್ಮದು ವಿಚಾರ. ಬ್ಯಾನ್ ಮಾಡಿದ್ದು ಒಳ್ಳೆಯದು ಸರ್. ಯಾಕಂದರೆ ನಾವೆಲ್ಲ ಮೊಬೈಲ್ ಇಲ್ಲದೆ ಬೆಳೆದಿರೋದು. ನಮಗೇನು ಮೊಬೈಲ್ ಇಟ್ಕೊಂಡು ನಾವು ಇಷ್ಟು ಮಟ್ಟಿಗೆ ಬಂದಿದ್ದೀವಿ ಅಂತ ಅಂದರೆ ಅದು ಸುಳ್ಳು. ಮೊಬೈಲ್ ಬಳಕೆ ಏನಿದ್ರು ಓನ್ಲಿ ಮೊಬೈಲಲ್ಲಿ ಕಾನ್ವೊಕೇಶನ್ ಏನಿದ್ರು ಬರೀ ಪೇರೆಂಟ್ಸಿಗೆ ಅಷ್ಟೇ ಹೋಗಬೇಕು, ಮಕ್ಕಳಿಗಲ್ಲ. ಪೇರೆಂಟ್ಸ್ ಮಕ್ಕಳಿಗೆ ತೋರಿಸೋವಂಥದ್ದಾಗಿರಬೇಕು ಅಷ್ಟೇ. ಆಮೇಲೆ ಏನೇ ಮೊಬೈಲ್ ಕೊಟ್ಟರು ಪೇರೆಂಟ್ಸ್ ಕೈಯಲ್ಲಿ ಏನಾಗಬೇಕು, ಅವ್ರದ್ದು ಕಂಟ್ರೋಲ್ ಇರಬೇಕು. ಮಕ್ಕಳ ಮೇಲೆ ಮೊಬೈಲ್ ಭಾಳ ಪರಿಣಾಮ ಮಾಡಿಸ. ಅವರು ಓದೋದಿಲ್ಲ, ಏನೂ ಮಾಡೋದಿಲ್ಲ ಸರ್. ಮಕ್ಕಳಿಗೊಂದು ಮೊಬೈಲ್ ಇದ್ರೆ ಸಾಕು, ಮೊಬೈಲ್ ಇದ್ರೆ ಜೀವನನೇ ಆಗ್ಬಿಟ್ಟಿದ್ದಾರೆ. ಅದರಿಂದ ಊಟನೂ ಮಾಡಲ್ಲ ಅವರು. ಮೊಬೈಲ್ ಕೊಟ್ಟರೆ ಊಟ ಮಾಡ್ತಾರೆ, ಇನ್ನೇನು ಮಾಡೋದಿಲ್ಲ ಅವರು.
ಇದು ಒಳ್ಳೆ ನಿರ್ಧಾರ. ಯಾಕಂದರೆ ಇವಾಗಿನ ಮಕ್ಕಳಿಗೆಲ್ಲ ಮೆಂಟಲ್ ಇಶ್ಯೂಸು ಮತ್ತು ಫಿಸಿಕಲ್ ಇಶ್ಯೂಸ್ ಆಗ್ತಿದೆ. ಅವಾಗೆಲ್ಲ ಮಕ್ಕಳು ಹೊರಗಡೆ ಆಟಾಡ್ತಿದ್ರು, ಇವಾಗೆಲ್ಲ ಮನೇಲಿ ಕುತ್ಕೊಳ್ತಾರೆ, ಫೋನ್ ಇಟ್ಕೊತಾರೆ, ಅದನ್ನ ಬಿಟ್ಟೆ ಬೇರೆ ಏನೂ ಮಾಡೋದೇ ಇಲ್ಲ. ಹಾಗಾಗಿ ಅದನ್ನು ಮಾಡಿರೋದು ಒಳ್ಳೆ ನಿರ್ಧಾರ. ಇನ್ನೂ ಚೆನ್ನಾಗಿರೋ ರೂಲ್ಸ್ ತಗೊಂಬಂದರೆ ಒಳ್ಳೆಯದಾಗುತ್ತೆ. ಆ್ಯಕ್ಚುಲಿ ಗುಡ್ ಡಿಸಿಷನ್ನೇ. ಯಾಕಂದರೆ ಮಕ್ಕಳು ಸ್ಟಡೀಸ್ ಕಡೆ ಫೋಕಸ್ ಮಾಡ್ತಿಲ್ಲ, ಈ ರೀಲ್ಸ್ ಸೋಷಿಯಲ್ ಮೀಡಿಯಾ ಅಂತೇಳಿ ಅಡಿಕ್ಟ್ ಆಗ್ತಿದ್ದಾರೆ. ಸೊ ಇದು ಒಳ್ಳೆ ನಿರ್ಧಾರನೇ. ಈಗ ಅದನ್ನು ಫರ್ದರ್ ಇಂಪ್ಲಿಮೆಂಟ್ ಮಾಡಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಸಿಗದೆ ಇರೋ ಥರ ನೋಡ್ಕೋಬೇಕು. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.